ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಚ್ಚೆ ಗ್ರಾಮದ ಯುವಕ ತನ್ನ ಪತ್ನಿಯನ್ನ ಬೆಂಗಳೂರಿಗೆ ಕರೆದೊಯ್ದ ಬಳಿಕ ಯುವತಿಯು ಸಂಶಯಾಸ್ಪದವಾಗಿ ಆತ್ಮಹತ್ಯೆಗೆ ಶರಣಾಗಿದ್ದು ಯುವತಿಯ ಮನೆಯವರು ಅಳಿಯನ್ನೇ ಕೊಲೆ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಇಂದು ನ್ಯಾಯಕ್ಕಾಗಿ ಯುವತಿಯ ಮನೆಯವರು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿಯ ಮಚ್ಚೆ ಗ್ರಾಮದ ಗಣಪತ ಗಲ್ಲಿಯ ರಹಿವಾಸಿ ಸ್ವಾತಿ ಶ್ರೀಧರ ಸನದಿ ಜುಲೈ 12ರಂದು ಬೆಂಗಳೂರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು, ಇದು ಆತ್ಮಹತ್ಯೆಯಲ್ಲ ಕೊಲೆ ಎಂದು ಯುವತಿಯ ಮನೆಯವರು ಆರೋಪಿಸಿ ನ್ಯಾಯಕ್ಕಾಗಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯಾದ ಡಾಕ್ಟರ್ ಸೋನಾಲಿ ಸರನೋಬತ್ ರವರು ಬೆಳಗಾವಿಯ ಸ್ವಾತಿ ಕೇದಾರಿ ಸನದಿ ಎಂಬ ಯುವತಿ ಮದುವೆಯ ಪತಿಯೊಂದಿಗೆ ಬಳಿಕ ಬೆಂಗಳೂರಲ್ಲಿ ವಾಸವಾಗಿದ್ದು, ಪದೇ ಪದೇ ಸ್ವಾತಿ ಶಿಕ್ಷಣಕ್ಕೆ ಪತಿ ಮನೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಸ್ವಾತಿಗೆ ಪತಿಯ ಮನೆಯವರು ಕಿರುಕುಳ ಕೊಟ್ಟಿದ್ದಾರೆ. ನಂತರ ಜುಲೈ 12ರಂದು ಸ್ವಾತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಕಿಟಕಿಗೆ ನೇಣು ಹಾಕಿಕೊಂಡಿದ್ದು ಅನುಮಾನವನ್ನ ಹುಟ್ಟುಹಾಕಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿಲ್ಲವೆಂದು ದೂರಿದ್ರು. ತಮ್ಮ ಮಗಳಿಗೆ ನೀಡಿದ ತೊಂದರೆಯನ್ನ ತಿಳಿಸಿ ಮಗಳ ಸಾವಿಗೆ ನ್ಯಾಯ ನೀಡಬೇಕು ಅಂತ ಸ್ವಾತಿ ತಾಯಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಸ್ವಾತಿ ಕುಟುಂಬಸ್ಥರು ಆದ ಶಾಂತ ಮಾತನಾಡಿ, ಪತಿಯ ಮನೆಯವರ ಕಿರುಕುಳದಿಂದಾಗಿ ಸ್ವಾತಿ ಪತಿ ಮನೆಗೆ ಹೋಗಲು ಸಿದ್ಧಳಾಗಿರಲಿಲ್ಲ. ಹಲವಾರು ಬಾರಿ ಹೇಳಿಕೊಂಡಿದ್ದು, ಆದರೂ ಮನವೊಲಿಸಿ ಕೈಕಾಲು ಒಗೆದು ಆಕೆಯನ್ನ ಕರೆದುಕೊಂಡು ಹೋಗಿದ್ದಾರೆ. ಸ್ವಾತಿ ಆತ್ಮಹತ್ಯೆ ಅನುಮಾನಗಳಿಂದ ಕುಳಿತು ತನಿಖೆಯನ್ನ ಕೈಗೊಳ್ಳಬೇಕು. ನಮಗೆ ಪತಿ ಮೇಲೆಯೇ ಸಂಶಯವಿದೆ ಎಂದಿದ್ದಾರೆ. ಇನ್ನು ಸ್ವಾತಿ ಚಿಕ್ಕಪ್ಪ ಗೋಪಾಲ ಕೇದಾರಿ ಅವರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದು, ಶ್ರೀಧರ ಲಕ್ಷ್ಮಣ ಸನ್ನಿಧಿ ಎಂಬಾತನೊಂದಿಗೆ 1.5 ವರ್ಷದ ಹಿಂದೆ ಸ್ವಾತಿಯೊಂದಿಗೆ ಮದುವೆಯಾಗಿದ್ದ. ಬೆಂಗಳೂರಲ್ಲಿ ಬಿಇ ಮೆಕ್ಯಾನಿಕಲ್ ನೌಕರಿ ಮಾಡ್ತಾ ಇದ್ದ. ಈ ನಡುವೆ ಪತಿ ಪತ್ನಿಯ ಮಾತುಕತೆ ನಿಂತು ಹೋಗಿತ್ತು. ನಂತರ ಏಕಾಏಕಿ ಫೋನ್ ಮಾಡಿ ನನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗ್ತೀನಿ ಎಂದಾಗ ನಮ್ಮ ಮಗಳು ಹೋಗಲು ಒಪ್ಪಲಿಲ್ಲ. ಆದರೂ ಮನವೊಲಿಸಿ ಕರೆದುಕೊಂಡು ಹೋದ. ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಕರೆ ಮಾಡಿ ಹೇಳಿದ್ದಾರೆ. ಕೊನೆಗೆ ಅಂತ್ಯ ವಿಧಿಗೂ ಯಾರೂ ಬಂದಿಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಮಗೆ ಅವರ ಮೇಲೆಯೇ ಸಂಶಯವಿದೆ ಎಂದು ಆರೋಪಿಸಿದ್ರು. ಸ್ವಾತಿ ಕೇದಾರ್ ಅಂತ ಒಂದು ಬೆಳಗಾವಿಯ ಹುಡುಗಿ ಮದುವೆ ಮಾಡಿ ಬೆಂಗಳೂರಿಗೆ ಹೋಗಿದ್ದಾಳೆ. ಅವಳ ಅಲ್ಲಿಯ ಹೆಸರು ಸ್ವಾತಿ ಸನದಿ ಅಂತ. ಇದು ಅರೇಂಜ್ ಮ್ಯಾರೇಜ್ ಇತ್ತು. 3 ವರ್ಷ ಆಗಿದೆ ಮದುವೆಯಾಗಿ. 2022 1.5 ವರ್ಷ ಆಗಿದೆ. ಆಗಿದ ಮೇಲೆ ಅವಳ ಮದರ್ ಇನ್ ಲಾ ಇರ್ಲಿ ಅಥವಾ ಸಿಸ್ಟರ್ ಇನ್ ಲಾ ಇರ್ಲಿ ಮತ್ತು ಗಂಡ ಇರ್ಲಿ, ಅವರು ಎಲ್ಲರೂ ಅಕ್ಕಿಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಇದು ಒಂದು ಡೌರಿ ಸಂಬಂಧಿ ಇರಬಹುದು ಅಥವಾ ಅಕ್ಕಿದ ಅಪಿಯರೆನ್ಸ್ ಇರ್ಲಿ, ಎಜುಕೇಶನ್ ಇರ್ಲಿ, ಅದ ಮೇಲೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ಆ ಹುಡುಗಿಯ ಡೆತ್ ಆಗಿದೆ 12th ಜುಲೈಗೆ ಡೆತ್ ಆಗಿದೆ. ಅದು ಫಾಶಿ ಹಾಕಿದಾರಂತ ಹೇಳ್ತಾರೆ. ಫಾಶಿ ಹಾಕಿದ್ದಾರೆ. ವಿಂಡೋಗೆ ಹೆಂಗ್ ಫಾಶಿ ಹಾಕ್ತಾರ, ಇದು ಕಿಟಕಿಗೆ ಫಾಶಿ ಹಾಕಿದ್ದಾಳೆ. ಅದು ಫಾಶಿ ಹಾಕಿದ ಮೇಲೆ ನಮ್ಗೆ ಒಂದು ಕ್ವಶನ್ ಇದೆ, ಅಂದ್ರೆ ಇದು ಕೊಲೆ ಇದೆ, 100% ಕೊಲೆ ಇದೆ. ಅದು ಸೂಸೈಡ್ ಅಂತ ಹಾಕಿದ್ದಾರೆ. ಮತ್ತ ಇವರು ಎಲ್ಲರೂ FIR ಕೊಡಕ್ ಹೋಗಿದ್ಮೇಲೆ FIR ತಗೊಂಡಿಲ್ಲ. ಅದು ಪೊಲೀಸರ ಮಿಸ್ಟೇಕ್ ಇದೆ ಅಥವಾ ಯಾರದ ಮಿಸ್ಟೇಕ್ ಇದೆ? ಒಂದು ಹುಡುಗಿ 1.5 ವರ್ಷ ಒಳಗ್ ಮದುವೆ ಆಗಿದ್ಮೇಲೆ ಇದು ಈ ತರದ ಕೊಲೆ ಆಗ್ತದ ಅಂದ್ರ ನಮ್ಗೆ ನ್ಯಾಯ ಬೇಕು, ಜಸ್ಟಿಸ್ ಬೇಕು. ಅದ್ರ ಸಲುವಾಗಿ ಸಾರಿ ಬೆಂಗಳೂರದಾಗ ಜಾಬ್ ಇಲ್ಲ, ಹೌಸ್ ವೈಫ್ ಇದ್ದಳು. ಅಕ್ಕಿದ ಎಜುಕೇಶನ್ ನಡ್ತಾ ಇತ್ತು. ಆಕ್ಚುಲಿ ಎಜುಕೇಶನ್ ಮಾಡಕ್ ಅಕ್ಕಿಗೆ ಅವರು ಪರವಾನಗಿ ಕೊಟ್ಟಿಲ್ಲ. ಗಂಡ ಜಾಬ್ ಮಾಡ್ತಾ ಇದ್ದಾನ. ಅವನು ಸ್ವಲ್ಪ ಸೈಕಿಕ್ ಗತಿ ಇದ್ದಾನೆ ಬಹುಶಃ. ಮತ್ತ ಇವರು FIR ಕೊಡಕ್ ಹೋಗಿದ್ಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ದಾಗ ಅವ್ರಿಗೆ FIR ತಗೊಂಡಿಲ್ಲ. ಅವರಿಗೆ ಸ್ಟೇಟ್ಮೆಂಟ್ ಅಷ್ಟು ತಗೊಂಡಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನಿಮ್ ಕಡೆ ಪ್ರೂಫ್ ಇಲ್ಲ, ಇದು ಕೊಲೆ ಇಲ್ಲ ಹಂಗ ಪೊಲೀಸ್ ಹೇಳ್ತಾರ. ಹೆಂಗ್ ಮಾಡೋದು, ಏನ್ ಮಾಡೋದು? ಇವ್ರಿಗೆ ನ್ಯಾಯ ಸಿಗ್ಬೇಕು. ಈ ಹುಡುಗಿನಂದ್ರೆ ಮಂದಿ ಅಂತ ಮಾಡ್ತೀನಿ, ನನ್ನ ಮಾಡ್ತೀನಿ, ನಾನು ಬರೋದಿಲ್ಲ ಕಳ್ಸಿದ್ವಿ. ಆಮೇಲೆ ಮರ್ದ ದಿವಸ ಸಾಧನ ಕರ್ಕೊಂಡ್ ಬಂದ ತಾಯಿ ಕರ್ಕೊಂಡ್ ಬಂದ ನಾ ಹಿಂಗ್ ಮಾತಾಡುದಿಲ್ಲ, ತಪ್ಪಾಗೈತಿ, ಕಾಲ್ ಬಿದ್ದ ಕರ್ಕೊಂಡ್ ಹೋಗಿದ್ದಾರೆ. ಇಷ್ಟ ಮಚ್ಚಕ್ಕೆ ಒಂದು 15 ದಿವಸ ಇಟ್ಟಿದ್ದಾನು. ಆ ಕಡೆ 20 ದಿವಸ ಇಟ್ಕೊಂಡ ಅವ್ರ ಅತ್ತಿ ಗಂಡನ ಮಾತಾಡ್ತಾರ. ಮದ್ಯ ಅಂತ ಸುಳ್ಳು ಮಾತಾಡ್ಕೊಂಡು ನಾವು ತ್ರಾಸ್ ಕೊಡ್ತಾರು. ನಿನ್ನ ಅಪ್ಪ ಒಂದ್ ಮನಿ ಮಾಡ್ತಾನ, ಏನ್ ಸಿಗೋದಿಲ್ಲ, ನನಗೆ ಏನ್ ಕೊಟ್ಟಿದಾರು ಹಿಂಗಂತ ಹೇಳ್ತಿದ್ ಹುಡುಗಿ. ಅವ ಏನಂದ್ರು, ನಾವೇ ಒಂದ್ ಮನಿ ಮಾಡವ್ರ, ನಮ್ಗೆ ಏನ್ ಸಿಗೋದಿಲ್ಲ, ಮತ್ ನಾವ್ ಏನ್ ಕೊಡೋದವ ಅಂತ ಹಿಂಗೆ ಹೇಳ್ಬಿಟ್ರು. ಈಗ ಯಾವಾಗ ಸುಸೈಡ್ ಮಾಡ್ಕೊಂಡವ್ರ ಅಥವಾ ಕೊಲೆ ಮಾಡಿದಾರ? ಅದ್ ಏನ್ ಮಾಡಿದಾರ ಅವ್ರಿಗೆ ಗೊತ್ತ್ರಿ. ನಮ್ಗೆ ಹುಡುಗಿ ಮಾಡ್ಕೊಂಡಿದ್ ನಮ್ಗೇನ್ ಸೊತ್ತೆ ಇಲ್ಲ.
ಅವ್ರು ಮಾಡಿದ್ರ ನಮ್ಗೆ ಸ್ವಲ್ಪ ಯಾರ್ಯಾರ ಕಿಟಕಿ ಮೇಲೆ ಹೆಂಗ್ ಮಾಡ್ಕೋತಾರ ಯಾರು ಗೊತ್ತೈತಿ ಕಿಟಕಿಗೆ ಹಾಕೋದ್ರಂತ ನೀ ಅಗ್ಗಿ ಬರ್ತೈತಿ ಕಣ್ಣು ತಿರುಗಿರ್ತೈತಿ ಈಗ ಹಂಗ ಮಲ್ಕೊಂಡ್ರ ಹಂಗ ಮಲ್ಕೊಂಡ್ ಬಿಟ್ಟಿದವ್ರು ಹೆಂಗ್ ನಾವ್ ಹಿಡ್ಕೋಬೇಕು ಯಾರು ಮಾಡಿದ್ರಂತ ಹುಡುಗಿ ಏನ್ ಮಾಡ್ಕೋತಾಳು ಗಂಡನ ಮನೆಯವ್ರು ಮಾಡಿದಾರಂತ. ಅವ್ರ ಮೇಲೆ ನಮ್ ಸಂಶಯ ಅವ್ ಕಾಲು ಬಿದ್ದು ಯಾಕೆ ತಗೊಂಡ್ ಹೋದ್ರು ರೈತರ ಮುಂದೆ ನಾವ್ ಸರಾಸ್ ಕೊಡುದಿಲ್ಲ ಇದ್ರ ಮುಂದೆ ನಾವ್ ಏನ್ ಮಾಡುದಿಲ್ಲ ಅಂತ ಯಾಕೆ ಹೇಳ್ಬೇಕು ನಾವು ಮತ್ತೆ ಹಿಂಗ್ ಹೋಗಿ ಹಿಂಗ್ ಯಾಕೆ ಮಾಡ್ಬೇಕು ಎಷ್ಟು ದಿವಸ ಈಗ ನಾಳೆ ಶನಿವಾರ 15 ದಿವಸ ಆಗಿರ್ಬೇಕು ನೋಡ್ರಿ. ಪೊಲೀಸ್ ಕಮಿಷನರ್ ಏನಂದ್ರೆ ಮೇಡಮ್ ಅವ್ರಿಗೆ ಈಗ ಹೇಳಿರಲ್ಲ ಪೊಲೀಸ್ ಕಮಿಷನರ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾರಂತ ಹೇಳಿದ್ರು ನಮ್ಗೆ. ಅವರು ನಿಮ್ಮ ಹೆಸರು? ನಮ್ ಶಾಂತ ತಗೊಳ್ಳಿ ನಾವು ಗೋಪಾಲ್ ಕೇದಾರ್ ಅನ್ನಿ ನಮ್ಮ ಅಣ್ಣ ಅನಂತ್ ಕೇದಾರ್ ಇವ್ರದ್ದು ಮಗಳ ಶ್ರೀಧರ್ ಲಕ್ಷ್ಮಣ್ ಸಂಧಿ ಮಚ್ಯದಲ್ಲಿ 1.5 ವರ್ಷ ಮುಂಚೆ ಅರೇಂಜ್ ಮಾಡಿ ಮದುವೆ ಮಾಡಿತ್ತು. 1 ವರ್ಷ ಚೆನ್ನಾಗಿ ಇಟ್ಟಿದ್ದ. ಅವರು ಜಾಸ್ತಿ ಅಂದ್ರೆ ಅವರು ಬೆಂಗಳೂರಲ್ಲಿ ಒಂದು ಕಂಪನಿಲಿ ಜಾಬ್ ಮಾಡ್ತಿದ್ದ. ಅವ್ರು ಬಿ ಮೆಕ್ಯಾನಿಕಲ್. ಜಾಸ್ತಿ ಅವರು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದು. ಹೋದ ವರ್ಷ 1 ತಿಂಗಳು ನಮ್ಮ ಮಗಳಿಗೆ ತಗೊಂಡು ಹೋಗಿದ್ದು ಬೆಂಗಳೂರಿಗೆ. ಆಮೇಲೆ ಅವರು ಸೌದಿ ಹೋಗಿದ್ದು 1 ತಿಂಗಳು ಅಕ್ಟೋಬರ್ ನವೆಂಬರ್ಲಿ. ಆಮೇಲೆ ಬಂದು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದು. 7-8 ತಿಂಗಳಾಯ್ತು. ನಮ್ಮ ಹುಡುಗಿನ್ಗೆ ಕಮೆಂಟ್ ಮಾಡಿ ಟಾರ್ಚರ್ ಮಾಡ್ತಿದ್ದು. ನೀವು ಇರೋರು ನಿಮ್ಗೆ ಏನ್ ಬರಂಗಿಲ್ಲ, ನೀವು ಶಾಣಿ ಇಲ್ಲ, ನೀವು ಚೆನ್ನಾಗಿ ಕಾಣಂಗಿಲ್ಲ, ಹಿಂಗಿಲ್ಲ ಹಂಗಿಲ್ಲ ಅನಿ ಟಾರ್ಚರ್ ಮಾಡ್ತಿದ್ದು ಕಮೆಂಟ್ ಮಾಡಿ. ನಮ್ಮ ಮಗಳು ಬಂದು ನಮ್ಮ ವೈನಿಗೆ ನಮ್ಮ ಅಣ್ಣನಿಗೆ ಹೇಳ್ತಿದ್ವು ಹಿಂಗೆ ಮಾತಾಡ್ತಾನೆ ಅನ್ನಿ. ನಾವು ಹೊಸ ಮದ್ವೆ ಇದೆ, ಸ್ವಲ್ಪ ವಾತಾವರಣ ಸೆಟ್ ಆಗಬೇಕು. ಅವತ್ತು ತನಕ ಸ್ವಲ್ಪ ಇದಾಗ್ತೈತ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗ್ಬೇಕು ಹೆಂಗ ಅನಿ ಹೇಳಿ ನಾವು ಕಳಿಸ್ತಿದ್ವು. ಈ ಫೆಬ್ರವರಿ ಮಧ್ಯದಾಗ ಅವರು ಕುವೈತ್ ಹೋಗಿದ್ದು. ಅವರು ಅಮ್ಮ ಮತ್ತು ಅವ್ರ ಗಂಡನ ತಂಗಿ ಅವರು ಕಮೆಂಟ್ ಹೊಡಿತಿದ್ದು ಏನಾದ್ರ. ಈ ಫೆಬ್ರವರಿ ಮಧ್ಯದಲ್ಲಿ ಅವರು ಕುವೈತ್ ಹೋಗಿದ್ದು ಕಂಪ್ನಿ ಕಡೆಯಿಂದ 3 ತಿಂಗಳು. ಆ 3 ತಿಂಗಳಲ್ಲಿ ಅವನು ನಮ್ಮ ಮಗಳಿಗೆ ಏನು ಫೋನ್ ಮಾಡಿಲ್ಲ, ಏನಿಲ್ಲ. ನಮ್ಮ ಮಗಳು 3 ತಿಂಗಳಲ್ಲಿ ಒಂದ್ಸಲ ಫೋನ್ ಮಾಡಿದ್ದ. ಅವಾಗ ನಾವು ಬಿಜಿ ಇರ್ತೇವೆ, ನೀವು ಫೋನ್ ಮಾಡಬೇಡ అని ಸಿಟ್ಟಾಗಿದ್ದು. ಆಮೇಲೆ ನಮ್ಮ ಮಗಳು ಫೋನ್ ಮಾಡಿಲ್ಲ. ಹೊಸ ಮದ್ವಿ ಹೆಂಗಿರ್ಬೇಕು ಸಂಬಂಧ, ಇವ್ ಹಿಂಗ್ ಮಾತಾಡ್ತಾರ. ಹೊಸ ಹುಡುಗಿನ್ಗೆ ಬೇರೆಯವ್ರಿಗೆ ಹುಡುಗಿ ಮನೆಯಿಂದ ತಂದು ಸ್ವಂತ ಮನೆಯಲ್ಲಿ ಹೆಂಗ್ ಇಡ್ಬೇಕು. ಅವ್ರ ಸಿಟ್ಟಾಗಿ ನಮ್ಮ ಮಗಳ ಫೋನ್ ಅವ್ರಿಗೆ ಮಾಡಿಲ್ಲ. ಕುವೈತ್ ತಂದು ಬಂದು ಮುಂಚೆ ಇಲ್ಲಿ ಸ್ವಲ್ಪ ನಮ್ಮ ಊರಾಗ ಕರೆದಿದ್ದು ನಮ್ಮ ಮಗಳಿಗೆ. ಇಲ್ಲೇ ನಮ್ಮ ಅಮ್ಮ ಅಂದ್ರ ಹುಡುಗಿನ ಅಜ್ಜಿ ಸತ್ತಿದ್ದು ಮಾರ್ಚ್ 15ಕ್ಕೆ. ಅವ್ ಬಂದ ಮೇಲೆ 15-20 ದಿವಸದಲ್ಲಿ ಸತ್ ಬಿಟ್ಟಿದ್ದು. ಆ ಕಾರಣ ಅವ್ರಿಗೆ ಮುತ್ಕಾದಲ್ಲಿ ಉಳಿದಿದ್ದು. ಆಮೇಲೆ ಅವನು ಮೇ ಮಧ್ಯದಾಗ ಕುವೈತಿಂದು ರಿಟರ್ನ್ ಬಂದ ಮೇಲೆ ಮಧ್ಯದಲ್ಲಿ ಫೋನ್ ಮಾಡಿದವನು, ನಾವು ತಗೊಳಕ್ ಬರ್ತಾ ಇದ್ದೇವೆ ಮತ್ತು ನೀವು ರೆಡಿ ಇರ್ರಿ ಅಣ್ಣ. ನಮ್ಮ ಮಗಳ ನಾ ಬರಂಗಿಲ್ಲ ಅಣ್ಣ ಕ್ಲಿಯರ್ ಹೇಳಿಬಿಟ್ಟಿದ್ದು ಫೋನಲ್ಲಿ. ಹೇಳ್ತಾ ಇದ್ದೆವು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಸ್ವಂತ ಬಂದಿದ್ದು ತಗೊಂಡು ಕಾರ್ ತಗೊಂಡು ಕ್ಲಿಯರ್ ಆಗಿ ನಮ್ಮ ಮಗಳು ಹೇಳಿದ್ದು, ನಾ ಹೋಗಂಗಿಲ್ಲ, ನಿಮ್ ಜೊತೆ ಬರಂಗಿಲ್ಲ. ಅವ್ರು ರಿಟರ್ನ್ ಕಳ್ಸಿದ್ದು. 2 ದಿವಸ ಬಿಟ್ಟು ಅವ್ರ ಅಮ್ಮ, ಅವನು ಮತ್ತು ಹುಡುಗಿನ ಮಾವ ಮತ್ತು ದೊಡ್ಡಮ್ಮ ಇವ್ರು ಕರ್ಕೊಂಡು ತಗೊಳಕ್ ಬಂದಿದ್ದು. ಆವಾಗ ಮನೆಯಲ್ಲಿ ನಮ್ಮ ವೈನಿ, ನಮ್ಮ ಅಣ್ಣ ಮತ್ತು ಇವ್ರು ಎಲ್ಲಾರು ಮೀಟಿಂಗ್ ಮಾಡ್ಕೊಂಡು ಚೆನ್ನಾಗಿ ಸಮಜಾಯಿಸಿ ನಮ್ಮ ಮಗಳಿಗೆ ಕಳಿಸ್ದಿದ್ದು. ಈಗ ಲಾಸ್ಟ್ ಟೈಮ್ ನೋಡೋಣ ಅನ್ನಿ, ಆಮೇಲೆ ವಿಚಾರ ಮಾಡೋಣ ಅನ್ನಿ ಕಳಿಸಿದ್ದು. ಇಲ್ಲಿ 8 ದಿವಸ ಮಧ್ಯದಲ್ಲಿ ಉಳಿದ. ಆಮೇಲೆ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು. ಬೆಂಗಳೂರು ಕರ್ಕೊಂಡು ಹೋಗಿದ ಮೇಲೆ ಅವರು 26 ದಿವಸಲ್ಲಿ ಅವರು ಇದು ಮಾಡಿದಾರೆ ಕೊಲೆ. ಅಂದ್ರೆ ನಮ್ಗೆ ಫುಲ್ 100% ಅವ್ರ ಮೇಲೆ ಸಂಶಯ ಇದೆ. ಯಾಕಂದ್ರೆ ನಮ್ಮ ಮಗಳ ಧಾಡ್ಸಿ ಇತ್ತು, ಹಂಗೇನ್ ಮಾಡಕ್ ಅವ್ರದ್ದು ಸಾಧ್ಯ ಇಲ್ಲ. ಬೇರೆ ಕಿಟಕಿಯಲ್ಲಿ ಅವ್ರು ಹಾಕಿದ್ದು అని ಹೇಳತಾರ. ಅವರು ನಮ್ಗ ಡೈರೆಕ್ಟ್ ಅಣ್ಣನಿಗೆ ಫೋನ್ ಮಾಡಿದಾರ. ಇಲ್ಲ, ಮಣ್ಣಿಗೆ ಅವ್ನು ಬಂದಿಲ್ಲ, ಅವ್ರ ಅಮ್ಮ ಬಂದಿಲ್ಲ, ಯಾರು ಅವ್ರು ಬಂದಿಲ್ಲ. ಅವ್ರ
ಚೆಕಪ್ ಮಾಡಿದಾರ ಎಲ್ಲ ಅಗ್ನಿ ಬಿಗ್ನಿ ಇಲ್ಲೇ ಮಾಡ್ಯಾರ ಅಲ್ಲಿ ಇಲ್ಲೇ ಮಾಡ್ಯಾರ. ನಾವು ಹೋಗಿದ್ದು ನಮ್ ಶನಿವಾರ 12 ಜುಲೈ 7:43 ಸಾಯಂಕಾಲ ನಮ್ಗ ಫೋನ್ ಹಚ್ಚಿದಾರ ನಮ್ಮ ಅಣ್ಣಾರ್ಗೆ ಹಿಂಗ ಸ್ವಾತಿ ಸುಸೈಡ್ ಮಾಡಿದಾರ ಅನ್ನಿ. ನಮ್ಗೆ ಡೌಟ್ ಆಯ್ತು, ಖರೆ ಇವ್ರದು ಶಾಕ್ ಹತ್ತಿದ್ ನಮ್ಮ ಅಣ್ಣನಿಗೆ. ಕಡಿಮೆ ಅಂದ್ರೆ ಒಂದು ಅರ್ಧ ಗಂಟೆ 45 ಮಿನಿಟ್ ಮೇಲೆ PSI ಫೋನ್ ಮಾಡಿದ್ದು, ಏನ್ ಮಾಡ್ಲಿ ಡೆಡ್ ಬಾಡಿಗೆ, ನಾ ತಗೊಂಡ್ ಹೋಗ್ಲಿ ಅಣ್ಣನಿಗೆ ಏನ್ ವಿಚಾರ ಎಲ್ಲ ಬಂದ್ರ ಶಾಕ್ ಹತ್ತಿದ್ದು, ಏನು ತಗೊಂಡ್ ಹೋಗ್ರಿ ಅಂದಿದಾರ. ಅವ್ರು ಕರ್ಕೊಂಡು ಎಲ್ಲ ಪಂಚನಾಮ ಮಾಡ್ಕೊಂಡು ಡೆಡ್ ಬಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಆಮೇಲೆ ಈಗ ನಮ್ಮ ಮಗಳಿಗೆ ನ್ಯಾಯ ಬೇಕು, ಅವರು ಮಾಡಿದಾರ ಅಣ್ಣ ನಮ್ಗೆ 100% ಸಂಶಯ ಇದೆ. ಅವನು ಮತ್ತೆ ನಮ್ಮ